ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ 17 ವರ್ಷದ ಯುವತಿ ಅನುಮಾನಾಸ್ಪದ ಸಾವು. ಮನೆಯ ಹತ್ತಿರ ಅಥವಾ ಮನೆಯ ಹಿಂಭಾಗದಲ್ಲಿರುವಂತಹ ಕೃಷಿ ಹೊಂಡದಲ್ಲಿ ಇವಳ ಶವ ಪತ್ತೆ ಆಗಿರುತ್ತೆ. ಆಗಷ್ಟೇ ಬೆಳಗಿನ 5 ಗಂಟೆಯ ಆಸುಪಾಸು. ನೀವೆಲ್ಲರೂ ಕೂಡ ಸುಮಂತ್ ಕೇಸ್ ಸಂಬಂಧಪಟ್ಟ ಹಾಗೆ ಗಮನಿಸಿದ್ರಲ್ಲ, ಅದೇ ರೀತಿಯಾದಂತಹ ಒಂದು ಕೇಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಬಾಲಕಿಗೆ ಕೇವಲ 17 ವರ್ಷ. ಹೊಸಕೋಟೆ ಖಾಸಗಿ ಕಾಲೇಜ್ ಒಂದರಲ್ಲಿ ಸೆಕೆಂಡ್ PUCಯನ್ನು ಓದ್ತಾ ಇರ್ತಾಳೆ. ಚಿಕ್ಕಬಳ್ಳಾಪುರ ತಾಲೂಕಿನ ಈತಮಾಕನಹಳ್ಳಿ ಗ್ರಾಮದ ನಿವಾಸಿ ಆಗಿರ್ತಕ್ಕಂಥ ನರಸಮ್ಮ ಹಾಗೂ ಮುನಿನರಸಪ್ಪನವರ 2ನೇ ಮಗಳು ಈಕೆ. ಅವರಿಗೆ 2 ಮಕ್ಕಳಿರ್ತಾರೆ. ಅದರಲ್ಲೂ ಕೂಡ 2 ಹೆಣ್ಣು ಮಕ್ಕಳಿರ್ತಾರೆ. ಮೊದಲನೆಯವಳು ತಮ್ಮೊಟ್ಟಿಗೆ ಇದ್ದರೆ ಇತ್ತ ತನ್ನ ಹಕ್ಕನಿಗೆ ಮಕ್ಕಳಾಗಿಲ್ಲ ಎಂಬ ಕಾರಣದಿಂದಾಗಿ 2ನೇ ಮಗಳನ್ನ ಈ ಒಂದು ದಂಪತಿ ಅಂದ್ರೆ ಈ ಗಿಡ್ನಹಳ್ಳಿ ಗ್ರಾಮದಲ್ಲಿ ಇರುವಂತ ಅಕ್ಕನಿಗೆ ಕೊಟ್ಟು ಬಿಟ್ಟಿರ್ತಾಳೆ. ಇನ್ನು ಅವರು ಕೂಡ ಚಿಕ್ಕಂದಿನಿಂದಲೂ ಕೂಡ ತುಂಬಾ ಚೆನ್ನಾಗಿ ಸಾಕಿ ಬೆಳೆಸಿ ಬಿಟ್ಟಿರ್ತಾರೆ. 17 ವರ್ಷದವರೆಗೂ ಕೂಡ ಅವಳನ್ನ ಲಾಲನೆ ಪಾಲನೆ ಅಂತದೆಲ್ಲವನ್ನು ಕೂಡ ಮಾಡಿ ಬಿಟ್ಟಿರ್ತಾರೆ. ಆದ್ರೆ ನಿನ್ನೆ ಅಷ್ಟೇ ಬೆಳಗಿನ ಜಾವ 5 ಗಂಟೆಯ ಆಸುಪಾಸು ಅದೇನಾಗಿತ್ತೋ ಗೊತ್ತಿಲ್ಲ. ಸಹಜವಾಗಿ ಈ ಒಂದು ಬಾಲಕಿ ಏನಿದ್ದಾಳೆ ಅಥವಾ ಕಲ್ಯಾಣಿ ಅನ್ನುವಂತಹ ಒಂದು ಮಗು ಏನಿದೆ, ಹೆಣ್ಣು ಮಗು ಬೆಳಗಿನ ಜಾವ 5 ಗಂಟೆಗೆ ಸಹಜವಾಗಿ ಎದ್ದು ಹೊರಗಡೆ ಹೋಗುವಂತಹ ರೂಢಿ. ಸಹಜವಾಗಿ ಹಳ್ಳಿ ಕಡೆ ವಾತಾವರಣ ಹೇಗಿರುತ್ತೆ ಎಂಬುದು ನಿಮ್ಮ ಗಮನಕ್ಕಿದೆ. ಹೊರಗಡೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಹೇಗಾಯ್ತು ಅನ್ನೋದು ಕೂಡ ಗೊತ್ತಿಲ್ಲ. ಕುಟುಂಬದವರು ಹೇಳುವ ಪ್ರಕಾರ 5 ಗಂಟೆಗೆ ಅವಳು ಎದ್ದು ಹೊರಗಡೆ ಹೋಗಿದ್ಲು. ರೆಗ್ಯುಲರ್ ಆಗಿ ಅದೇ ರೀತಿಯಾಗಿ ಹೋಗ್ತಾ ಇದ್ಲು. ಫ್ರೆಶ್ ಅಪ್ ಆಗಿ ಒಂದು 6 ಗಂಟೆ ಆಸುಪಾಸಿನಲ್ಲಿ ಹೋಗಿ ಬಿಡ್ತಿದ್ಲು. ಹಾಗಾಗಿ ನಾವು ಅವಳ ಬಗ್ಗೆ ತಲೆ ಹೆಚ್ಚು ಕೆಡಿಸ್ಕೊಂಡಿರಲಿಲ್ಲ. ಇನ್ನು 5:30 ಆಸುಪಾಸಿನಲ್ಲಿ ನಾನು ಕೂಡ ಎದ್ದು ಹೊರಗಡೆ ಹೋಗೋದಕ್ಕೆ ಅಂತ ಹೋದೆ. ಕಾಲು ತೊಳೆಯೋದಕ್ಕೆ ಆ ಸಂಪಿನ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಇವಳ ಶವ ಅಲ್ಲಿ ತೇಲಾಡ್ತಾ ಇತ್ತು. ಅದೇನಾಗಿದೆಯೋ ಗೊತ್ತಿಲ್ಲ, ಕಾಲ್ ಜಾರಿ ಬಿದ್ದಿರಬಹುದು ಅಂತ ಭಾವಿಸಿದ್ದೇವೆ ಅನ್ನೋ ರೀತಿಯಲ್ಲಿ ಅವರ ಗಿಡ್ನಹಳ್ಳಿ ಗ್ರಾಮದ ದೊಡ್ಡಮ್ಮ ಈ ರೀತಿಯಾಗಿ ಹೇಳುವಂಥದ್ದು. ಅಸಲಿಗೆ ಈ ಒಂದು ಪ್ರಕರಣ ಸಾಕಷ್ಟು ರೀತಿಯಾದಂಥ ಅನುಮಾನಗಳಿಗೆ ಈಡು ಮಾಡಿಕೊಡ್ತಾ ಇದೆ. ಒಂದು ಕಡೆ ನಮ್ಮ ರಾಜ್ಯದ ಪೊಲೀಸರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೊಂದು ಆಗಾಗ ಸಾಕ್ಷಿಗಳನ್ನು ಫುರು ಮಾಡ್ಕೊಳ್ತಾ ಇರ್ತಾರೆ. ಈ ಒಂದು ಪ್ರಕರಣದಲ್ಲೂ ಕೂಡ ಪೊಲೀಸರ ಒಂದು ಚಾತುರ್ಯತೆಯಿಂದ ಈ ಒಂದು ಪ್ರಕರಣ ಅಸಹಜ ಸಾವ, ಕೊಲೆನ ಈ ರೀತಿಯಾದಂಥ ಒಂದಿಷ್ಟು ಆರೋಪ, ಒಂದಿಷ್ಟು ಅನುಮಾನ ಎಲ್ಲವೂ ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಕುರಿತಾಗಿ ಏನಿದು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಯಾಕೆ ಈ ರೀತಿಯಾದಂಥ ಅನುಮಾನ ಬರೋದಕ್ಕೆ ಕಾರಣವಾಯಿತು, ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಲ್ಯಾಣಿ ಎಂಬ 17 ವರ್ಷದ ಬಾಲಕಿಯ ಸಾವು ಇದೀಗ ನಿಗೂಢವಾಗಿ ಮತ್ತು ಒಂದಿಷ್ಟು ಅನುಮಾನಕ್ಕೆ ಈಡು ಮಾಡಿಕೊಟ್ಟಿದೆ. ಶವವನ್ನು ಪೊಲೀಸರಿಗೆ ತಿಳಿಸದೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸಾಗಿಸುತ್ತಿರುವುದು ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದಲ್ಲಿ ದೊಡ್ಡಪ್ಪ ದೊಡ್ಡಮ್ಮನ ಮನೆಯಲ್ಲಿ ಬೆಳೆದಿದ್ದ ಕಲ್ಯಾಣಿ ನಿನ್ನೆ ಬೆಳಗಿನ ಜಾವ ಗಿಡ್ನಹಳ್ಳಿ ಗ್ರಾಮದ ತೋಟವೊಂದರ ಕೃಷಿ ಹೊಂಡದಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ಬಾಲಕಿ ಸಾವನ್ನಪ್ಪಿದ ನಂತರ ಪೋಷಕರು ಮತ್ತು ಸಂಬಂಧಿಕರು ಸ್ಥಳೀಯ ನಂದಗುಡಿ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೂಡ ನೀಡಿರಲಿಲ್ಲ. ಈತಮಾಕನಹಳ್ಳಿ ಗ್ರಾಮಕ್ಕೆ ಸಾಗಿಸ್ತಾ ಇರ್ತಾರೆ. ಇನ್ನೇನು ಶವ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರುತ್ತೆ. ವಿಷಯ ತಿಳಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸಂಸ್ಕಾರವನ್ನು ನಿಲ್ಲಿಸ್ತಾರೆ. ಸ್ಮಶಾನ ಸೇರಬೇಕಿದ್ದ ಶವವನ್ನು ಪೊಲೀಸರು ವಾಪಸ್ ಆಸ್ಪತ್ರೆಯ ಶವಗಾರಕ್ಕೆ ಸಾಗಿಸಿ ಬಿಡ್ತಾರೆ. ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲು ನಿರ್ಧರಿಸ್ತಾರೆ. ಆಕಸ್ಮಿಕವಾಗಿ ಕಾಲು ಜಾರಿ ನೀರಿನ ಹೊಂಡಕ್ಕೆ ಬಿದ್ದಿದ್ದಾಳೆ. ಸಾವಿನ ಹಿಂದೆ ಯಾವುದೇ ಅನುಮಾನವಿಲ್ಲ ಎಂದು ಮೃತಳ ದೊಡ್ಡಮ್ಮ ಮುನಿರತ್ನಮ್ಮ ಸಮಜಾಯಿಸಿಕೊಂಡಿದ್ರು. ಇದರ ಬೆನ್ನಲ್ಲೇ ಇವರ ತಾಯಿಯನ್ನು ಕೂಡ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭಕ್ಕೆ ನೀವು ಕಂಪ್ಲೇಂಟ್ನ ಕೊಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತನಿಖೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮನವೊಲಿಕೆ ಮಾಡ್ತಾರೆ. ಆದರೆ ಕುಟುಂಬದವರು ಏನಿದ್ದಾರೆ, ಈ ಒಂದು ಕಲ್ಯಾಣಿಯ ತಂದೆ ತಾಯಿ ಪೋಷಕರು ಅಂತ ಏನು ಕರಿತೀವಿ, ಯಾರೂ ಕೂಡ ಪೊಲೀಸ್ ಮೆಟ್ಟಿಲನ್ನು ಹೇರೋದಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಕಾರಣ ಇಷ್ಟೇ, ನಮಗೆ ಪೊಲೀಸ್ ಸ್ಟೇಷನ್ನ ಪರಿಚಯ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಬರೋದು ಬೇಡ, ಈಗಾಗಲೇ ನಮ್ಮ ಮಗಳು ಸಾವನ್ನಪ್ಪಿ ಬಿಟ್ಟಿದ್ದಾಳೆ, ಅವಳ ಜೀವ ಮತ್ತೆ ಬರೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಈ ಒಂದು ಪೊಲೀಸ್ ಕೇಸು ಅಂಥದ್ದು ಯಾವುದೂ ಕೂಡ ಬೇಡ, ನಮಗೆ ಯಾವುದೇ ರೀತಿಯಾದಂಥ ಅನುಮಾನವಿಲ್ಲ. ಸಹಜವಾಗಿ ಬೆಳಗಿನ ಜಾವ ಹೋದಂಥ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿರಬಹುದು ಅನ್ನೋ ರೀತಿಯಲ್ಲಿ ಅವರು ಸ್ಪಷ್ಟನೆಯನ್ನು ಕೊಟ್ಟು ಬಿಡ್ತಾರೆ. ಇನ್ನು ಪೊಲೀಸರು ಈ ಕೇಸನ್ನು ಅಲ್ಲಿಗೆ ಬಿಡೋದಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಕೂಡ ಕುಟುಂಬದವರ ಒಪಿನಿಯನ್ನೇ ಕೊನೆಯದಾಗಿರೋದಿಲ್ಲ. ಕಾನೂನು ರೀತಿಯಲ್ಲಿ ಹೇಗೆಲ್ಲ ಮುಂದುವರಿಯೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಮುಂದುವರಿಯೋದಕ್ಕೆ ಮುಂದೆ ಹಾಗೆ ಬಿಡ್ತಾರೆ. ಇನ್ನು ಪೊಲೀಸರೇ ಸ್ವತಃ ಸುಮೋಟೋ ಕೇಸನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ಒಂದು ಪ್ರಕರಣದ ಮುಂದಿನ ಹಾದಿ ಅಥವಾ ಕಾನೂನು ರೀತಿಯಲ್ಲಿ ಏನೆಲ್ಲ ಪ್ರೊಸೀಜರ್ಗಳು ಆಗಬೇಕು ಆ ರೀತಿಯಾಗಿ ಈಗ ಮುಂದೆ ಹೋಗೋದಕ್ಕೆ ಪೊಲೀಸರು ನಿರ್ಧಾರವನ್ನು ಕೂಡ ಮಾಡಿಕೊಂಡು ಬಿಟ್ಟಿದ್ದಾರೆ. ನಿನ್ನೆ ಅಷ್ಟೇ ಅಂತ್ಯ ಸಂಸ್ಕಾರ ಆಗಬೇಕಾಗಿತ್ತು. ಆದರೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಈ ಒಂದು ಕಲ್ಯಾಣಿಯ ಶವ ಸಂಸ್ಕಾರವನ್ನು ಮಾಡೋದಕ್ಕಾಗೋದಿಲ್ಲ. ಬದಲಿಗೆ ಜಿಲ್ಲಾ ಆಸ್ಪತ್ರೆಗೆ ಇವಳ ಶವವನ್ನು ಕೂಡ ಸಾಗಣೆ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಕೂಡ ಬರಬೇಕಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಸಿಗುತ್ತೋ ಆ ಒಂದು ಆಧಾರದ ಮೇಲೆ
ಇದು ಕೊಲೆನ, ಅಸಹಜ ಸಾವ, ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದ ಅಥವಾ ಹಿನ್ನೆಲೆ ಏನು ಎಂಬುದು ಕೂಡ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟಿನ ಆಧಾರದ ಮೇಲೆ ಯಾವ ರೀತಿಯಾದಂಥ ತನಿಖೆಯನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಪೊಲೀಸರು ಮುಂದಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮುಖ್ಯವಾಗಿ ಈ ಒಂದು ಪೊಲೀಸರಿಗೆ ಅನುಮಾನ ಬರೋದಕ್ಕೆ ಏನು ಕಾರಣ ಆಗಿತ್ತು ಅಂತಂದ್ರೆ, ಸರಿಯಾದ ಮಾಹಿತಿ ಇಲ್ಲದೆ ಇದ್ದಕ್ಕಿದ್ದಂತೆ ಶವವನ್ನ ತಂದಿದ್ದಕ್ಕೆ ಈ ಮಾತನಹಳ್ಳಿಯ ಕೆಲವು ಸಂಬಂಧಿಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ. ಯಾವುದೇ ಅಸಹಜ ಸಾವು ಸಂಭವಿಸಿದಾಗ ಪೊಲೀಸರಿಗೆ ತಿಳಿಸಬೇಕಾಗುತ್ತೆ ಕಡ್ಡಾಯವಾಗಿ. ಆದರೆ ಕಾನೂನು ರೀತಿಯಲ್ಲಿ ಇವರು ಕೂಡ ಏನು ತಿಳಿಸಿರೋದಲ್ಲ. ಸೊ ಹಳ್ಳಿಯ ಗಾಡಿನಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಈ ರೀತಿಯಾಗಿ ನಡೆಯುತ್ತೆ. ಯಾವ ಪೊಲೀಸರು ಅದು ಇದು ಅಂತ ಒಂದಿಷ್ಟು ನೆಗ್ಲೆಕ್ಟ್ ಅಂಥದ್ದೆಲ್ಲವನ್ನು ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಹುಶಃ ಇವರು ಕೂಡ ಹಾಗೆ ಮಾಡಿಬಿಟ್ರು ಅಂತ ಕಾಣಿಸುತ್ತೆ. ಒಟ್ಟಾರೆಯಾಗಿ ಏನು ಶವ ಸಂಸ್ಕಾರ ಮಾಡಬೇಕು ಅಂತ ಒಂದು ಹೋಗಿರ್ತಾರೋ ಆ ಸಂದರ್ಭದಲ್ಲಿ ಒಂದಿಷ್ಟು ಗಲಾಟೆ ಅಂಥದ್ದೆಲ್ಲವೂ ಕೂಡ ಗ್ರಾಮದಲ್ಲಿ ನಡೆಯೋದಕ್ಕೆ ಪ್ರಾರಂಭಿಸಬಿಡುತ್ತೆ. ಇದು ಪೊಲೀಸರವರೆಗೂ ಕೂಡ ತಲುಪಿಬಿಡುತ್ತೆ. ಪೊಲೀಸರಿಗೆ ಬಲ್ಲ ಮೂಲಗಳಿಂದ ಮಾಹಿತಿ ಹೋಗುತ್ತೆ. ಗುಪ್ತವಾಗಿ ಮಾಹಿತಿ ನೀಡಿರುವ ಪ್ರಕಾರ ಪೊಲೀಸರು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೂಡ ನೀಡಿದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಚಟುವಟಿಕೆ, ಇಷ್ಟೆಲ್ಲ ಕೆಲಸ ಆ ಸಂದರ್ಭಕ್ಕೆ ಹಾಗೆ ಬಿಡುತ್ತೆ. ಒಟ್ಟಾರೆಯಾಗಿ ಕಲ್ಯಾಣಿ ಅನ್ನುವಂತಹ ಒಂದು ಹೆಣ್ಣು ಮಗು ಸಾವಾಗಿದೆ. ಆ ಸಾವಿನ ಸುತ್ತ ಅನೇಕ ರೀತಿಯಾದಂತಹ ಅನುಮಾನದ ಒತ್ತು ಕೂಡ ಬೆಳೆದುಕೊಳ್ಳುತ್ತಾ ಇದೆ. ಒಟ್ಟಾರೆಯಾಗಿ ಒಂದು ಹೆಣ್ಣು ಮಗುವಿನ ಸಾವು ಆಗಿದೆಯಲ್ಲ, ಈ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಪೊಲೀಸರು ಈಗ ಮುಂದಾಗಿ ಬಿಟ್ಟಿದ್ದಾರೆ. ಅಸಹಜ ಸಾವ ಅಥವಾ ಯಾರಾದರೂ ಕೊಲೆ ಮಾಡಿ ಆ ಒಂದು ನೀರಿಗೆ ಎಸೆದು ಈ ರೀತಿಯಾಗಿ ಡ್ರಾಮಾವನ್ನು ಆಡ್ತಾ ಇದ್ದಾರಾ, ಇಂಥದ್ದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಕಳೆದ ಒಂದು ತಿಂಗಳಿನಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಸುಮಂತ್ ಸಾವಿನ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಆ ಒಂದು ಮಗುವಿನ ಸಾವು ಕೂಡ ಆಗಿರುವಂಥದ್ದು ಬೆಳಗಿನ ಜಾವ 5 ಗಂಟೆಯ ಆಸುಪಾಸು. ಅದೇ ರೀತಿಯಲ್ಲಿ ಇದೀಗ ಈ ಕಲ್ಯಾಣಿಯ ಸಾವು ಕೂಡ ಆಗಿರುವಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆ ಕುರಿತಾಗಿ ನಿಮ್ಮೊಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಬೇಕಾಗಿತ್ತು, ಹಂಚಿಕೊಂಡು ಬಿಟ್ಟಿದ್ದೇನೆ. ಸೊ ಒಂದು ಕಡೆಯಿಂದ ಪೊಲೀಸರಿಗೆ ಒಂದು ಶೆಲ್ಯೂಟ್ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಆಗಾಗ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಪೊಲೀಸರು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ಯಾವತ್ತಾದರೂ ಒಂದೊಂದು ಸಾರಿ ಪ್ರೂವನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಾರೆ. ಸೊ ಈ ಒಂದು ಕೇಸ್ನಲ್ಲೂ ಕೂಡ ಪೊಲೀಸರು ನಾವು ಕೆಲಸ ಮಾಡ್ತಾ ಇದ್ದೀವಿ, ಕಾರ್ಯನಿರತರಾಗಿದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಪ್ರೂವ್ ಮಾಡಿಕೊಂಡು ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಕಲ್ಯಾಣಿ ಸಾವಿನ ಸುತ್ತಮುತ್ತ ಅನೇಕ ರೀತಿಯಾದಂಥ ಅನುಮಾನಗಳು ಹುಟ್ಟಿಕೊಳ್ತಾ ಇದ್ದಾವೆ. ಸೊ 17 ವರ್ಷದ ಬಾಲಕಿಯಾಕೆ ಇನ್ನು ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ಲು ಅಂತ ಕಾಣಿಸುತ್ತೆ. ಸೊ ತುಂಬ ಸೌಮ್ಯ ಸ್ವಭಾವದ ಮಗು ಅಂತ ಕೂಡ ಸುತ್ತಮುತ್ತಲಿನ ಜನಗಳು ಕೂಡ ಹೇಳುವಂಥದ್ದು, ಮತ್ತು ಕುಟುಂಬದಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ವೈಮನಸ್ಸು ಅಂಥದ್ದು ಯಾವುದೂ ಕೂಡ ಇರಲಿಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರು ಕೂಡ ಮಾಹಿತಿಯನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು. ಈ ಒಂದು ಮಗುವಿನ ಸಾವಿಗೆ ಏನು ಸಾವು, ಈ ಸಾವಿಗೆ ಕಾರಣ ಏನು ಎಂಬುದು ಸತ್ಯಾಸತ್ಯತೆ ಆದಷ್ಟು ಬೇಗನೆ ಹೊರಬರಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೇವಲ ದೂರನ್ನು ದಾಖಲಿಸಿಕೊಂಡು ಈಗಾಗಲೇ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರೋ ಪ್ರಕಾರ ಇದನ್ನು ಇಲ್ಲಿಗೆ ಅಂತ್ಯವನ್ನು ಮಾಡದೆ ಮುಂದಿನ ಹಂತದಲ್ಲಿ ಇದಕ್ಕೆ ಸತ್ಯಾಸತ್ಯತೆ ಏನು ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿದುಕೊಂಡು ಆ ಒಂದು ಮಾಹಿತಿಯನ್ನು ಹಂಚಿಕೊಳ್ಬೇಕಾಗುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.